ಇರಾನ್ ಅಮೆರಿಕ ನಡುವೆ ಚರ್ಚೆಗೆ ಪಾಕಿಸ್ತಾನ ವೇದಿಕೆ ಇದೀಗ ಗ್ರಾಸವಾಗ್ತಾ ಇರುವಂತದ್ದು. ಇಂದು ಇಸ್ಲಾಮಾಬಾದ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿದೆ. 1979ರ ಬಳಿಕ ಮೊದಲ ಬಾರಿ ಆಗಿರುವಂತದ್ದು. ಇರಾನ್ ಅಮೆರಿಕ ನಡುವೆ ಚರ್ಚೆಗೆ ಇದೀಗ ಪಾಕಿಸ್ತಾನ ವೇದಿಕೆ ಆಗಿದೆ. ಇವತ್ತು ಇಸ್ಲಾಮಾಬಾದ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ 1979ರ ಬಳಿಕ ಮೊದಲ ಬಾರಿ ಇರಾನ್ ಅಮೆರಿಕ ನಡುವೆ ಅತ್ಯುನ್ನತ ಸಭೆಯನ್ನು ನಡೆಸಲಾಗ್ತಾ ಇದೆ. ಹೈ ಸೆನ್ಸಿಟಿವ್ ಝೋನ್ ಆಗಿ ಮಾರ್ಪಟ್ಟಿರುವಂತಹ ಇಸ್ಲಾಮಾಬಾದ್, ಮಿಲಿಟರಿ ನಿಯಂತ್ರಣಕ್ಕೆ ಒಳಪಟ್ಟಂತಹ ಇಸ್ಲಾಮಾಬಾದ್ ನಗರಿ, ಇರಾನ್ ಪ್ರತಿನಿಧಿಗಳಿಗೆ ಅಪಾಯವಾಗದ ರೀತಿ ಬಿಗ್ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಪಾಕಿಸ್ತಾನದಿಂದ ಫೈಟರ್ ಜೆಟ್ಗಳಿಂದ ಕೂಡಿರುವಂತಹ ಐರನ್ ಎಸ್ಕಾರ್ಟ್ ಅಮೆರಿಕ ಪ್ರತಿನಿಧಿಗಳ ತಂಡಕ್ಕೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವ. ಆದರೆ ಸಂಧಾನ ಸಭೆಗೆ ಬರುವಂತಹ ಇರಾನ್ ಪ್ರತಿನಿಧಿಗಳ ವಿವರ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಇರಾನ್ ಸ್ಪೀಕರ್ ಮೊಹಮ್ಮದ್ ಗಾಲಿಬ್, ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಬ್ಕಿ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇರಾನ್ ಅಮೆರಿಕ ನಡುವೆ ಚರ್ಚೆಗೆ ಇದೀಗ ಪಾಕಿಸ್ತಾನ ವೇದಿಕೆಯಾಗ್ತಾ ಇದೆ. 1979ರ ಬಳಿಕ ಮೊದಲ ಬಾರಿ ಫಸ್ಟ್ ಟೈಮ್ ಇರಾನ್ ಅಮೆರಿಕ ನಡುವೆ ಅತ್ಯುನ್ನತ ಸಭೆ ಆಯೋಜನೆ ಆಗಿರುವಂಥದ್ದು. ಇವತ್ತು ಇಸ್ಲಾಮಾಬಾದ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ ಅನ್ನುವಂತಹ ಮಾಹಿತಿ. ಹೈ ಸೆನ್ಸಿಟಿವ್ ಝೋನ್ ಆಗಿ ಮಾರ್ಪಟ್ಟಿರುವಂತಹ ಇಸ್ಲಾಮಾಬಾದ್, ಮಿಲಿಟರಿ ನಿಯಂತ್ರಣಕ್ಕೆ ಒಳಪಟ್ಟಿರುವಂತಹ ಇಸ್ಲಾಮಾಬಾದ್ ನಗರಿ, ಇರಾನ್ ಪ್ರತಿನಿಧಿಗಳಿಗೆ ಅಪಾಯವಾಗದ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಎಲ್ಲ ವಿಚಾರಗಳ ಬಗ್ಗೆ ಕೂಡ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಮಾತುಕತೆ ಚರ್ಚೆಯಾಗಿ ಫೈನಲ್ ಡಿಸಿಷನ್ ಕೂಡ ಹೊರಬೀಳುವಂತಹ ಸಾಧ್ಯತೆಗಳು. ಪಾಕಿಸ್ತಾನದಿಂದ ಫೈಟರ್ ಜೆಟ್ಗಳಿಂದ ಕೂಡಿದಂತಹ ಐರನ್ ಎಸ್ಕಾರ್ಟ್, ಅಮೆರಿಕ ಪ್ರತಿನಿಧಿಗಳ ತಂಡಕ್ಕೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ. ಆದರೆ ಸಂಧಾನ ಸಭೆಗೆ ಬರುವಂತಹ ಇರಾನ್ ಪ್ರತಿನಿಧಿಗಳ ವಿವರ, ಅಂದರೆ ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ, ಪ್ರಕಟ ಕೂಡ ಆಗಿಲ್ಲ. ಇರಾನ್ ಸ್ಪೀಕರ್ ಮೊಹಮ್ಮದ್ ಗಾಲಿಬ್, ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಬ್ಕಿ ಇವರು ಭಾಗಿಯಾಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇರಾನ್ ಡೆಲಿಗೇಷನ್ ಐರನ್ ಎಸ್ಕಾರ್ಟ್, ಪಾಕ್ ವಾಯುಪಡೆಯ JF-17 ಥಂಡರ್ ಮತ್ತೆ F-16 ಫೈಟರ್ ಜೆಟ್, IL-78 ಫ್ಯೂಯಲಿಂಗ್ ಟ್ಯಾಂಕರ್ ಜೊತೆಗೆ C-130 ಸರಕು ಸಾಗಣೆ ವಿಮಾನ, ಹಲವು ನಿಗಾ ವಿಮಾನಗಳ ಪಹರೆ. ಇದಿಷ್ಟು ಕೂಡ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುವಂಥದ್ದು. ಈ ಒಂದು ಸಭೆಯಲ್ಲಿ ಯಾರ್ಯಾರೆಲ್ಲ ಉಪಸ್ಥಿತರಿರ್ತಾರೆ ಅಂದರೆ ಇರಾನ್ ಪ್ರತಿನಿಧಿಗಳ ವಿವರ ಯಾವುದು ಕೂಡ ಇನ್ನೂ ಕೂಡ ಪ್ರಕಟ ಆಗಿಲ್ಲ.